ಸಮಸ್ಯೆಯನ್ನು ಬಗೆಹರಿಸಿದ ರಾಜ್ಯ ಸರ್ಕಾರಕ್ಕೆ, ಗ್ರಾಮೀಣ ಭಾಗದಲ್ಲಿ ಈ ಸೊತ್ತು ಬಗೆಹರಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು. ಹೇಳಿ ಸರ್. ನನ್ನ ಹೆಸರು ನಾಗನಹಳ್ಳಿ ಎಂ ರೇವಣ್ಣ, ಕರ್ನಾಟಕ ದಲಿತ ವೇದಿಕೆ ರಾಜ್ಯಾಧ್ಯಕ್ಷರು. ಇವತ್ತು ನಮ್ಮ ನಾಳುತ್ತಿರುವ ಪಕ್ಷಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಇನ್ನಿತರ ಜಾತಿಗಳ ಎಲ್ಲ ಈ ಸ್ವತ್ತುಗಳನ್ನು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿ ಸರಿಯಾದ ರೀತಿಯಲ್ಲಿ ಮಾಡ್ತಾಯಿಲ್ಲ. ಮತ್ತು ಅದು 60-70 ವರ್ಷದಿಂದನೂ ಸಹ ಅಲ್ಲಿ ಜನ ವಾಸ ಮಾಡ್ತಾಯಿದ್ರು. ಪಂಚಾಯಿತಿಲಿ ಡಿಮ್ಯಾಂಡ್ ಇರುತ್ತೆ, ಬಟ್ ಖಾತೆ ಇರುತ್ತೆ, ಆದರೆ ಕ್ರಾಯಪತ್ರ ಇರಲ್ಲ. ಅದಕ್ಕೆ ಹೆಂಗೆ ಬತ್ತು ಅಂತ ಕ್ರಾಯಪತ್ರ ಇರಲ್ಲ. ಇಂಥವನ್ನ ಯಾವುದೇ ರೀತಿ ಕಾರಣ ಕೊಡದಂತೆಯೇ ತಡೆ ಹಿಡಿತಾ ಇದ್ದಾರೆ. ಇದು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಬಗೆಹರಿಸಿ ಪ್ರತಿಯೊಬ್ಬ ಜನರಿಗೂ ರಾಜ್ಯಾದ್ಯಂತ ಈ ಸ್ವತ್ತು ಖಾತೆ ಮಾಡೋ ರೀತಿ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ರೀತಿ ಪ್ರತಿಭಟನೆಯನ್ನು ಹಮ್ಮಿಕೋತೀವಿ. ಈ ಸರ್ಕಾರ ಬೀಳೋ ಲೆವೆಲ್ ಗಂಟನೂ ಸಹ. ಅಂತ ನಾನು ಕರ್ನಾಟಕ ದಲಿತ ವೇದಿಕೆ ಕಾರ್ಯಾಧ್ಯಕ್ಷ ಮಾತಾಡ್ತೀನಿ. ಇವತ್ತೇನು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದ್ಗಡೆ ಏನೋ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಗ್ರಾಮೀಣ ಭಾಗದಲ್ಲಿ ಈ ಸ್ವತ್ತು ಸಮಸ್ಯೆ ಅಂತ ಅದ್ರ ಬಗ್ಗೆ ನಾವು ಬೆಳಕು ಚೆಲ್ತಾ ಇದ್ದೀವಿ. ಈ 100 ವರ್ಷದಿಂದ ಎಂಜಾಯ್ಮೆಂಟಲ್ಲಿರ್ತಾರೆ. ಅವ್ರ ಹತ್ರ ದಾಖಲೆ ಕೇಳಬೇಕು, ನೋಂದಣಿ ಪತ್ರ ಕೇಳಿದ್ರೆ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ? ಎಂಜಾಯ್ಮೆಂಟ್ ಬೇಸಸ್ ಏನಿದೆ ಆ ಪ್ರಕಾರವಾಗಿ ಅವ್ರಿಗೆ ಖಾತೆ ಮಾಡಿಕೊಡ್ಬೇಕು. ಆಮೇಲೆ ಅವ್ರ ಎಂಜಾಯ್ಮೆಂಟ್ ಅದ್ರ ಪ್ರಕಾರವಾಗಿ ಖಾತೆ ಮಾಡಿ ಈ ಸ್ವತ್ತನ್ನು ಸರಳೀಕರಣ ಮಾಡಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಿದ್ದೀನಿ. ನಮಸ್ಕಾರ. ಸಮಸ್ಯೆಯನ್ನು ಬಗೆಹರಿಸಿದ ರಾಜ್ಯ ಸರ್ಕಾರಕ್ಕೆ, ಗ್ರಾಮೀಣ ಭಾಗದಲ್ಲಿ ಈ ಸೊತ್ತು ಬಗೆಹರಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು.